ದರ್ಶನ್ ಅಭಿಮಾನಿಗಳಿಂದ ಜೀವ ಬೆದರಿಕೆ ಹಿನ್ನೆಲೆ ದರ್ಶನ್ ಅಭಿಮಾನಿಗಳು ಕೊಲೆ ಬೆದರಿಕೆ ಹಾಕಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಯೋಗಿ ಎಂಬುವರು ದೂರನ್ನ ನೀಡಿದ್ದಾರೆ. ಯೋಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಪಶ್ಚಿಮ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಬೆದರಿಕೆಯನ್ನ ಹಾಕಿದ್ದಾರೆ. ರಂಗಾರೆಡ್ಡಿ, ನಾಗರಾಜ್, ದಚ್ಚು, ವಿಶ್ವಾಸ್, ವೀರೇಶ್ ವಿರುದ್ಧ ಈಗ ದೂರು ದಾಖಲಾಗಿದೆ. ದರ್ಶನ್ ಫ್ಯಾನ್ಸ್ದು ಎನ್ನಲಾದ ಡಿ ಬಾಸ್ ಅಭಿಮಾನಿ, ಡಿ ಬಾಸ್ ಅಡ್ಡ, ಕಿಂಗ್ ಬಸವ ಎಂಬ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಲಾಗಿದೆ. ಈ ಫೇಸ್ಬುಕ್ ಅಕೌಂಟ್ಗಳಿಂದ ಬೆದರಿಕೆಯ ಸಂದೇಶ ಬಂದಿರೋದು. ಮೊಬೈಲ್ಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಪೊಲೀಸರಿಗೆ ನೀಡಿರೋ ದೂರಿನಲ್ಲಿ ಯೋಗಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳು ಹಲವರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ವಿಚಾರ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಅವರ ವಿರುದ್ಧ ಈಗಾಗಲೇ ಎಚ್ಚರಿಕೆಯ ಸಂದೇಶಗಳನ್ನು ಕೂಡ ಪೊಲೀಸರು ರವಾನೆ ಮಾಡಿದ್ದಾರೆ. ಆದರೂ ಕೂಡ ಕೆಲವರಿಗೆ ಬೆದರಿಕೆಯನ್ನು ಹಾಕುವಂಥ ಪ್ರಕ್ರಿಯೆ ನಡೀತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಆ ಚಾಳಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ ಇದ್ದಾರೆ. ಈಗ ಯೋಗಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯೊಬ್ಬರಿಗೆ ಈ ದರ್ಶನ್ ಫ್ಯಾನ್ಸ್ ಇಲ್ಲಿ ಬೆದರಿಕೆಯನ್ನು ಹಾಕಿರೋದು, ಬೆದರಿಕೆಯ ಕರೆಯನ್ನು ಮಾಡಿದ್ದಾರೆ. ಪಶ್ಚಿಮ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡಿರೋದು. ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕರೆ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ರಂಗಾರೆಡ್ಡಿ, ನಾಗರಾಜ್, ದಚ್ಚು, ವಿಶ್ವಾಸ್, ವೀರೇಶ್ ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ದರ್ಶನ್ ಫ್ಯಾನ್ಸ್ದು ಎನ್ನಲಾದಂಥ ಡಿ ಬಾಸ್ ಅಡ್ಡ, ಕಿಂಗ್ ಬಸವ ಎಂಬ ಫೇಸ್ಬುಕ್ ಅಕೌಂಟ್ನಿಂದ ಬೆದರಿಕೆಯ ಸಂದೇಶಗಳನ್ನು ಇವರು ಕಳಿಸಿದ್ದಾರೆ. ಮೊಬೈಲ್ಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ಬಗ್ಗೆ ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರಿಗೆ ನೀಡಿರುವಂಥ ದೂರಿನಲ್ಲಿ ಯೋಗಿ ಉಲ್ಲೇಖ ಮಾಡಿದ್ದಾರೆ. ನಾವೇನಿದ್ರು ಅಣ್ಣವ್ರ ಕುಟುಂಬ ಜೊತೆಲಿರ್ತೀವಿ. ಅವ್ರು ಯಾವುದೇ ರೀತಿಯಾದಂತಹ ಅವ್ರ ಕೆಲಸ ಕಾರ್ಯಗಳಿರಲಿ, ಅವ್ರ ಹೆಸರಲ್ಲಿ ಒಂದು ಅನುದಾನ ಮಾಡೋದಿರಲಿ, ಅವ್ರ ಹೆಸರಲ್ಲಿ ಸಮಾಜ ಸೇವೆ ಮಾಡೋದಿರಲಿ, ಅದಕ್ಕೆ ಮುಂದಾಗಿ ಇರ್ತೀವಿ ನಾವು. ಈಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದ ನಮಗೆ ಬುದ್ಧಿ ಬಂದಾಗಿಂದ ಅಣ್ಣವ್ರ ಅಭಿಮಾನಿಯಾಗಿ ನಾವು ಬೆಳೀತಾ ಇದ್ದೀವಿ. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇದು ಮಾಡ್ತಾ ಇದ್ದಾರಲ್ಲ ಕಿಡಿಗೇಡಿಗಳು, ಇದು ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳ ಅಂತ ನಮಗೆ ಸಂಶಯ ಆಗ್ಬಿಡೈತೆ. ಏನಕ್ಕೆ ಅಂದರೆ, ಯಾರ್ಯಾರೋ ಮಾಡಿದ ತಪ್ಪಿಗೆ ಯಾರೋ ಒಬ್ರು ಕಾಮೆಂಟ್ ಮಾಡ್ದ ಅಂತ ಹೇಳಕ್ಕೆ ಒಂದು ತಪ್ಪಿಗೆ ಆ ಮನುಷ್ಯನ ಕೊಲೆ ಮಾಡಿ ಈ ಥರ ಜೈಲಿಗೆ ಹೋಗಿ, ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಪಾಪ ದರ್ಶನ್ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ದರ್ಶನ್ ಅವ್ರ ಪಾತ್ರ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಅದು ತನಿಖೆ ಆಗ್ತಾ ಇದೆ. ಅದು ನ್ಯಾಯಾಲಯದಲ್ಲಿ ಏನಾಗಿದೆ ತೀರ್ಮಾನ ಆಗುತ್ತೆ. ಏನಾಗ್ಬಿಟ್ಟಿದೆ ಅಂತಂದ್ರೆ, ನಾವೇನಾದ್ರೂ ಒಂದು ನನ್ನ ಪ್ರೊಫೈಲಲ್ಲಿ ಬಂದು ಫೇಸ್ಬುಕ್ಕಲ್ಲಿ ನಾನು ಪ್ರತಿ ತಿಂಗಳು ಅಪ್ಪು ಬಾಸ್ ಹೆಸರಲ್ಲಿ 29ಕ್ಕೆ ಅವ್ರನ್ನ ಮರೆಯೋಕ್ಕಾಗಲ್ಲ ಅಂತ ಒಂದು ಅನುದಾನ ಮಾಡಿಸ್ತೀನಿ. ಏನಾದರೂ ಅನುದಾನ ಮಾಡೋದು ಒಂದು ವಿಡಿಯೋ ಆಗ್ತಾ ಅಂದ್ರೆ ಕೆಳಗಡೆ ಬಂದು ಕಾಮೆಂಟ್ ಮಾಡ್ತಾರೆ. ಏನಂತ ರಾಜ್ಕುಮಾರ್ಗೆ ಬಂದ್ಬಿಟ್ಟು ನನಗೆ ಬೈಯೋದು, ಮತ್ತು ರಾಜ್ಕುಮಾರ್ ಇದಕ್ಕೆ ಕೋಜ ವಂಶ ಅನ್ನೋ ರೀತಿ ಟೀಕೆ ಮಾಡೋದು. ಈ ರೀತಿ ದರ್ಶನ್ ಅವ್ರ ಪ್ರೊಫೈಲಲ್ಲಿ ಬಂದು ದರ್ಶನ್ ಅವ್ರ ಫೋಟೋ ಇರುತ್ತೆ. ಇವರು ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳ ಮೈನ್ ಅದಕ್ಕೆ ನಮಗೆ. ಮತ್ತು ನಿನ್ನ ಮುಗಿಸ್ಬಿಡ್ತೀನಿ, ನಮ್ಮ ಬಾಸ್ ಆಚೆ ಬರಲಿ, ಅವ್ನು ಬಂದ ತಕ್ಷಣ ರೇಣುಕಾ ಸ್ವಾಮಿನ ಶೆಡ್ಡಲ್ಲಿ ಮುಗಿಸ್ದಂಗೆ ನಿನ್ನೂ ಮುಗಿಸ್ತೀವಿ, ನಿಂದು ಜಾಸ್ತಿ ಆಗ್ಬಿಡೈತೆ, ನಮ್ಮ ಬಾಸ್ ಇಲ್ಲ ಅಂತ ನಿಗರ್ಲಾಡ್ತಾ ಇದೆಯಾ. ಏನಕ್ಕೆ ಅಂದರೆ, ನಂದು ಫೇಸ್ಬುಕ್ ಪ್ರತಿಯೊಂದನ್ನು ಹುಡ್ಕಾಡ್ಲಿ, ಏನಾರು ಮಾಡಲಿ, ದರ್ಶನ್ ಅವ್ರ ಬಗ್ಗೆ ನಾನು ಎಲ್ಲಾದ್ರೂ ಕೆಟ್ಟದಾಗಿ ಒಂದೊಂದು ಪೋಸ್ಟ್ ಹಾಕಿದ್ದೀನಿ, ಒಂದೊಂದು ಕಾಮೆಂಟ್ ಹಾಕಿದ್ದೀನಿ ಅಂತಂದರೆ ನಾನು ಅವ್ರಿಗೆ ತಲೆ ಬಾಗ್ಸೋಕ್ಕೆ ಸಿದ್ಧ. ನಾವು ನಮ್ಮ ಅಣ್ಣವರಾಗಿ ಅಪ್ಪು ಭಾಷೆ ಹೇಳ್ಕೊಟ್ಟಿರೋದು ಒಂದೇ ಮೇಡಮ್, ನಮಗೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕುಟುಂಬ ಅಂತ ಹೇಳಿದರೆ ಅವರು ಅಷ್ಟೇ ಯಾರನ್ನೂ ಭೇದ ಭಾವ ಮಾಡಿಲ್ಲ ಮೇಡಮ್. ಅವರು ಸುಮಾರು ಜನ ಜೊತೆಗೆ ದರ್ಶನ್ ಅವರು ಅವ್ರ ಸಿನಿಮಾಯಿಂದನೇ ಬಂದಿದ್ದು, ಅವರು ಪ್ರೊಡಕ್ಷನಿಂದನೇ ಅವ್ರು ಬಂದು ಈಗ ಇಷ್ಟು ದೊಡ್ಡ ಹೀರೋ ಆಗಿರೋದು. ಅದಕ್ಕೆ ಸಾಕ್ಷಿ ದರ್ಶನ್ ಅವರ ಪ್ರತಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಅವ್ರ ಕಾಲು ಧೂಳಿಗೂ ಸಮ ಇಲ್ಲ ಅಂತ. ದರ್ಶನ್ ಅವ್ರಿಗಿರೋ ಸಾಮಾನ್ಯ ಜ್ಞಾನ ಅವ್ರ ಫಾಲೋವರ್ಸ್ ಅಂತ ಹೇಳ್ಕೊಂತಾರಲ್ಲ, ಅದು ಅವರೇ ಮಾಡ್ತಾ ಇದಾರ ದರ್ಶನ್ ಅಭಿಮಾನಿಗಳು. ದರ್ಶನ್ ಅವ್ರು ಆಚೆ ಈಗ ಈ ಥರ ಕೊಲೆ ಬೆದರಿಕೆ ಎಲ್ಲ ಫೋಟೋ ಹಾಕೊಂಡು ಮಾಡ್ತಾ ಇದಾರಲ್ಲ, ಅವ್ರ ಉದ್ದೇಶ ಏನು? ದರ್ಶನ್ ಅವ್ರಿಗಿನ್ನು ಕೆಟ್ಟ ಹೆಸರು ತರಬೇಕು ಅಂತನಾ? ನೀವು ಮಾಡಿ. ಅದಕ್ಕೋಸ್ಕರ ಇದು ನಮಗೇನು ಅಂತಂದರೆ, ಇದು ದರ್ಶನ್ ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ, ನಮಗೆ ಗ್ಯಾರಂಟಿ ಇಲ್ಲ.